ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಥವಾ NSA ಮತ್ತು UAPA ಕಾಯ್ದೆಗಳನ್ನು ಹೇಗೆ ದುರುಪಯೋಗ ಮಾಡಲಾಗ್ತಾ ಇದೆ, ಅದರಲ್ಲೂ ಮುಸ್ಲಿಮರನ್ನು ಈ ಕಾಯ್ದೆಯೊಳಗೆ ಸೇರಿಸಿ ಹೇಗೆ ಸತಾಯಿಸಲಾಗ್ತಾ ಇದೆ ಅನ್ನೋದಕ್ಕೆ ಅಸ್ಸಾಂನ ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರಾಟಿಕ್ ಫಾರಂ ಪಕ್ಷದ ಶಾಸಕ ಅಮೀನುಲ್ ಇಸ್ಲಾಂ ಅವರ ಪ್ರಕರಣವೇ ಸಾಕ್ಷಿ. ಪೆಹಲ್ಗಾಮ್ನಲ್ಲಿ ನಿಷ್ಪಾಪಿ ಪ್ರವಾಸಿಗರನ್ನು ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ 6 ತಿಂಗಳ ಹಿಂದೆ ಅವರು ಒಂದು ಹೇಳಿಕೆ ನೀಡಿದರು. ಅದು ರಾಜಕೀಯ ರ್ಯಾಲಿಯಾಗಿತ್ತು. ಪೆಹಲ್ಗಾಮ್ ದಾಳಿಯ ಹಿಂದೆ BJP ಸರ್ಕಾರದ ಸಂಚು ಇದೆ ಎಂಬ ಹೇಳಿಕೆ ನೀಡಿದರು. পুলৱামাত যিদিনা বোমা বিস্ফোৰিত হৈছিল আৰু 6 বছৰ আগতে পুলৱামাত যিদিনা 300 কেজি RDXৰ বিস্ফোৰণত প্ৰায় 42 জন ভাৰতৰ CRPF জোৱান নিহত হৈছিল, সেইদিনাই মই কৈছিলোঁ যে ইয়াত চৰকাৰৰ ষড়যন্ত্ৰ আছে আৰু ভাৰতবৰ্ষত এটা সাম্প্ৰদায়িক মেৰু বিভাজন কৰি 2019 লোকসভা নিৰ্বাচনত জয়লাভ কৰিবলৈ কেন্দ্ৰীয় চৰকাৰৰ ষড়যন্ত্ৰত পুলৱামা বিস্ফোৰণ হৈছিল. ಏಪ್ರಿಲ್ 22ರಂದು ಪೆಹಲ್ಗಾಮ್ನಲ್ಲಿ ನಡೆದ ದಾಳಿ ಮತ್ತು 2019ರಲ್ಲಿ ಪುಲ್ವಾಮಾದಲ್ಲಿ ನಡೆದ ದಾಳಿ ಎರಡನ್ನೂ ಅವರು ಕೇಂದ್ರ ಸರ್ಕಾರದ ಮೇಲೆ ಹೊರಿಸಿದರು. ಕೇಂದ್ರ ಸರ್ಕಾರದ ಸಂಚು ಎಂದು ಹೇಳಿದರು. ಈ ರಾಜಕೀಯ ರ್ಯಾಲಿ ಏಪ್ರಿಲ್ 24ರಂದು ಅಸ್ಸಾಂನಲ್ಲಿ ನಡೆದಿತ್ತು. ಲೋಕಸಭಾ ಚುನಾವಣೆಗೆ ಮುನ್ನ ದೇಶವನ್ನು ಧ್ರುವೀಕರಿಸಲು ಈ ದಾಳಿಗಳನ್ನು ಬಳಸಲಾಗ್ತಾ ಇದೆ ಎಂದು ಅವರು ಹೇಳಿದರು. ತಕ್ಷಣ ಅವರನ್ನು ಬಂಧಿಸಲಾಯಿತು. ಅವರ ಮೇಲೆ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಯಿತು. ಇದಾಗಿ 6 ತಿಂಗಳೇ ಕಳೆದಿವೆ. ಇದೀಗ ಅಸ್ಸಾಂನ ಹೈಕೋರ್ಟು ತಕ್ಷಣ ಅವರನ್ನು ಬಿಡುಗಡೆ ಮಾಡಬೇಕು ಎಂದು ಆದೇಶಿಸಿದೆ. NSA ಕಾಯ್ದೆಯನ್ನು ಅವರ ಮೇಲೆ ಹೇರಿರುವುದು ಕಾನೂನು ಬಾಹಿರ ಎಂದು ನ್ಯಾಯಮೂರ್ತಿಗಳಾದ ಕಲ್ಯಾಣ್ ರೈ ಮತ್ತು ರಾಜೇಶ್ ಅವರೇ ಹೇಳಿದ್ದಾರೆ. ಮಾತ್ರ ಅಲ್ಲ, ಅವರನ್ನು ಹೆಚ್ಚು ಸಮಯ ಜೈಲಲ್ಲಿ ಉಳಿಸುವುದಕ್ಕಾಗಿ ಆಡಳಿತಾತ್ಮಕವಾಗಿ ನಡೆದ ಸಂಚನ್ನು ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ತನ್ನ ಬಂಧನದ ವಿರುದ್ಧ ಅಮೀನುಲ್ ಇಸ್ಲಾಂ ಸಲ್ಲಿಸಿದ ಮನವಿಯನ್ನು ಪರಿಶೀಲಿಸುವುದಕ್ಕೆ ಆಡಳಿತ ಅನಾವಶ್ಯಕ ವಿಳಂಬ ಮಾಡಿದೆ ಎಂದು ನ್ಯಾಯಾಧೀಶರು ಹೇಳಿದ್ದಾರೆ. ತನ್ನ ಬಂಧನದ ವಿರುದ್ಧ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಬಹುದಾದ ಅವರ ಹಕ್ಕಿನ ಬಗ್ಗೆ ಶಾಸಕರಿಗೆ ಮಾಹಿತಿಯನ್ನೇ ನೀಡಿಲ್ಲ. ಇದು ಆಡಳಿತಾತ್ಮಕ ವಿಳಂಬಕ್ಕೆ ಪುರಾವೆ ಎಂದು ಕೂಡ ನ್ಯಾಯಾಲಯ ಹೇಳಿದೆ. So it was totally illegal and illegally they detained me for long, more than 7 months, and the Honorable High Court have given me justice, and the Honorable High Court has examined that there is no any ground to detain me and I have not committed any crime of this line, and so Honorable Guwahati High Court has ordered they cancelled the detention order, and they ordered the state government to release me immediately, and after the judgment of Honorable Guwahati High Court I have been released. And it was totally, I was political victim, only a revenge was taken on me. ವೀಕ್ಷಕರೇ, ಇದು ಏಟರ್ಸ್ ಪೆಕ್. ಆರಂಭದಲ್ಲಿ ಮೇ 14ರಂದು ಇವರಿಗೆ ಜಾಮೀನು ಲಭಿಸಿತ್ತು. ಅದೇ ದಿನ ಅವರ ಮೇಲೆ NSA ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಪುನಃ ಬಂಧಿಸಲಾಯಿತು. ತನ್ನ ಬಂಧನದ ವಿರುದ್ಧ ಮೇ 23ರಂದು ಅಮೀನುಲ್ ಇಸ್ಲಾಂ ಅವರು ಗೃಹ ಮತ್ತು NSA ಸಲಹಾ ಮಂಡಳಿಗೆ ಮನವಿ ಸಲ್ಲಿಸಿದರು. ಆದರೆ ಜೈಲು ಅಧಿಕಾರಿಗಳು ಅದನ್ನು ಕಳುಹಿಸುವುದಕ್ಕೆ 12 ದಿನಗಳ ವಿಳಂಬ ಮಾಡಿದರು. ಈ ವಿಳಂಬಕ್ಕೆ ಯಾವ ಕಾರಣವನ್ನು ನ್ಯಾಯಾಲಯಕ್ಕೆ ಅವರು ಸಲ್ಲಿಸಿಯೇ ಇಲ್ಲ. ಇದು ಕೇವಲ ಅಮೀನುಲ್ ಇಸ್ಲಾಂ ಅವರ ಸಮಸ್ಯೆಯಲ್ಲ. 2019ರಲ್ಲಿ ಇಂಥದ್ದೇ ಇನ್ನೊಂದು ಪ್ರಕರಣ ನಡೆಯಿತು. 4 ಮಂದಿ ಮುಸ್ಲಿಂ ಯುವಕರನ್ನು NSA ಅಡಿಯಲ್ಲಿ ಬಂಧಿಸಲಾಯಿತು. 2020 ಅಕ್ಟೋಬರ್ನಲ್ಲಿ ಇವರ ಬಂಧನದ ವಿರುದ್ಧ ನ್ಯಾಯಾಲಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತು. ರಾಜ್ಯ ಸರ್ಕಾರಕ್ಕೆ ತಲಾ 10,000 ರೂಪಾಯಿ ದಂಡವನ್ನು ವಿಧಿಸಿತು. ವಿಷಯ ಏನೆಂದರೆ, ಈ 4 ಮಂದಿ ಮುಸ್ಲಿಂ ಯುವಕರು ಮೊಹರಂ ಮೆರವಣಿಗೆಯಲ್ಲಿ ಭಾಗವಹಿಸುವುದಕ್ಕಾಗಿ ಕತ್ತಿಯನ್ನು ತಗೊಂಡು ಹೋಗಿದ್ರು. ಇದನ್ನೇ ರಾಷ್ಟ್ರೀಯ ಭದ್ರತೆಗೆ ಅಪಾಯಕಾರಿ ಎಂದು ಹೇಳಿ ಇವರ ಮೇಲೆ ಪ್ರಕರಣ ದಾಖಲಿಸಲಾಗಿತ್ತು. ಆ ಬಳಿಕ ಇವರು ಪಡಬಾರದ ಸಂಕಟ ಅನುಭವಿಸಿದರು. ಇದೇ ವೇಳೆ 2020ರ ದೆಹಲಿ ಗಲಭೆಗೆ ಸಂಬಂಧಿಸಿ ಉಮರ್ ಖಾಲಿದ್, ಶರ್ಜಿಲ್ ಇಮಾಮ್, ಗುಲ್ಫಿಶಾ ಫಾತಿಮಾ ಮುಂತಾದ ಯುವಕ ಯುವತಿಯನ್ನು UAPA ಕಾಯ್ದೆಯಡಿ ಜೈಲಿಗೆ ಹಾಕಲಾಗಿದೆ. ಕಳೆದ 5 ವರ್ಷಗಳಿಂದ ಇವರು ಜೈಲಿನಲ್ಲಿದ್ದಾರೆ. ಇವರ ಪ್ರಕರಣ ವಿಚಾರಣೆಗೆ ಬರದಂತೆ ನೋಡಿಕೊಳ್ಳಲಾಗ್ತಾ ಇದೆ. ಕನಿಷ್ಠ ಜಾಮೀನು ಸಿಗುವುದಕ್ಕೂ ಪ್ರಭುತ್ವ ಬಿಡ್ತಾ ಇಲ್ಲ. ಒಂದು ಕಡೆ ಕತ್ತಿಯನ್ನು ಜಳಪಿಸಿ ಮೆರವಣಿಗೆ ಮಾಡುವವರಿದ್ದಾರೆ, ಅತ್ಯಂತ ಹಿಂಸಾತ್ಮಕವಾಗಿ ಯಾತ್ರೆ ಮಾಡುವವರಿದ್ದಾರೆ. ಆದರೆ ಅವರಾರ ಮೇಲೂ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುವ ಪ್ರಕರಣ ದಾಖಲಾಗುವುದಿಲ್ಲ. ಆದರೆ ಮೊಹರಂ ಆಚರಣೆಯ ಭಾಗವಾಗಿ ಆಯುಧ ಬಳಸಿಕೊಂಡ ಯುವಕರ ಮೇಲೆ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತೆ.
ಓರ್ವ ಶಾಸಕನನ್ನೇ ದಾರಿ ತಪ್ಪಿಸಿ ಜೈಲಲ್ಲಿ ಇಡಲಾಗುತ್ತೆ. ಅವರ ಮೇಲೆ ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗುತ್ತೆ. ಅವರ ರಾಜಕೀಯ ಹೇಳಿಕೆಯನ್ನು ದೇಶ ವಿರೋಧಿಯಾಗಿ ಪರಿಗಣಿಸಲಾಗುತ್ತೆ. ಈ ದೇಶದಲ್ಲಿ ಇಂತಹ ರಾಜಕೀಯ ಹೇಳಿಕೆಯನ್ನು ಹಲವು ರಾಜಕಾರಣಿಗಳು ನೀಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಮುಸ್ಲಿಮರ ವಿರುದ್ಧ ಅತ್ಯಂತ ಅಪಾಯಕಾರಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಆದರೆ ಇವು ಯಾವುವು ರಾಷ್ಟ್ರೀಯ ಭದ್ರತೆಗೆ ಅಪಾಯಕಾರಿಯಾಗಿ ಪ್ರಭುತ್ವಕ್ಕೆ ಕಾಣಿಸ್ತಾನೇ ಇಲ್ಲ. ಇನ್ನೊಂದೆಡೆ ಹಿಮಂತ್ ಬಿಸ್ವ ಶರ್ಮಾ ಅವರ ನೇತೃತ್ವದ ಅಸ್ಸಾಂನ ಬಿಜೆಪಿ ಸರ್ಕಾರವು ಓರ್ವ ಮುಸ್ಲಿಂ ಶಾಸಕನನ್ನೇ 6 ತಿಂಗಳ ಕಾಲ ವಿನಾಕಾರಣ ಜೈಲಿಗೆ ಹಾಕುತ್ತೆ. ಹೊರಗೆ ಬರದಂತೆ NSA ಪ್ರಕರಣ ದಾಖಲಿಸುತ್ತೆ. ಈ ಪಕ್ಷಪಾತಿ ನೀತಿಗೆ ಏನೆನ್ನಬೇಕು?